ಒಳ್ಳೇದು ಅಂತ ಖುಷಿ ಪಡ್ರಿ ರೀ, ಮಾಡಿದ್ದೀರಾ ಅಂತ. ಅಲ್ಲ ಒಳ್ಳೇದಲ್ವೇನ್ರಿ, ಧೈರ್ಯ ಮಾಡಿದೀವಲ್ರಿ, ದುಡ್ಡು ಹಾಕಿ ಖುಷಿ ಪಡ್ರಿ. ಮೇಡಮ್ ನಿಮಗೆ ಬೇರೆ ಬೇರೆ ಮಾಡ್ಬೋದಿತ್ತು ಬಿಸ್ನೆಸ್, ಇನ್ನೇನೋ ಮಾಡ್ಬೋದಿತ್ತು, ಬಟ್ ಪ್ರೊಡಕ್ಷನ್ ಯಾಕೆ ನಿರ್ಧಾರ? ಅದೇ ಮಾಡಬೇಕು, ಯಾಕೆಂದ್ರೆ ಎಲ್ಲಿಂದ ಊಟ ಮಾಡಿರ್ತೀವಿ ಅಲ್ಲಿಗೆ ಏನಾದ್ರು ಕೊಡ್ಬೇಕಲ್ಲ. ಇಲ್ಲೇ ತಾನೇ ನಾವು ಊಟ ಮಾಡ್ತಿರೋದು, ಇಲ್ಲಿಗೆ ಏನಾದರೂ ಮಾಡೋಣ ಅಂತ ಇಷ್ಟೇ, ಇನ್ನೇನು ಉದ್ದೇಶ ಬೇರೆ ಇಲ್ಲ. ನಿರ್ಮಾಣ ಸಂಸ್ಥೆ ಮಾಡ್ತೀನಿ ಅಂದಾಗ ಯಶೋರ್ ಕಡೆಯಿಂದ ಬಂದಂತ ಉತ್ತರ ರಿಯಾಕ್ಷನ್ ಏನು? ಎಷ್ಟು ಆರಾಮಾಗಿರೋಗಮ್ಮ, ನಿಂಗೆ ಯಾಕಮ್ಮ ಅಂತಾರೆ. ಅಮ್ಮ ನೀನು ಆರಾಮಾಗಿ ಹೋಗಮ್ಮ, ಆರಾಮಾಗಿರೋಗಮ್ಮ ಮಾಡುವಂತ. ರಾಧಿಕಾ ಅವಳು ಆ ಥರ ಎಲ್ಲ ಮಾತಾಡಲ್ಲ ಪಾಪ, ಅವಳಿಗಿನ್ನೂ ಅಷ್ಟೊಂದು ಪಾಪ ಹೇಳಲ್ಲ ಅವಳು. ನೋಡೋಣ ಇನ್ನು ಮುಂದೆ ಅತ್ತೆ ಚೆನ್ನಾಗಿ ಮಾಡ್ಯವ್ರೆ ಅಂತ ಗುಡ್ ಅನ್ನಿಸ್ಕೋಬೇಕು ಅಂತ ನಾನು. ಕತೆಗೀತೆ ಏನಾದ್ರು ಕೇಳ್ತಾರಮ್ಮ ಈ ತರ ನಿರ್ಮಾಣ ಸಂಸ್ಥೆ ಮಾಡಿದಾಗ? ಏನಾದ್ರು ಏನ್ ಕತೆ ಯಾರು ಮಾಡ್ತಾರೆ ಯಶ್ ಅವರು? ಯಶ್ಗೆ 100 ಕೆಲಸ ಇರುತ್ತೆ ರೀ, ನಮ್ದು ಕೇಳೋಷ್ಟು ಪುರ್ಸೊತ್ತಿರಲ್ಲ. ನಿಧಾನಕ್ಕೆ ನೋಡ್ತಾ ಇರ್ತಾನೆ, ತಪ್ಪು ಮಾಡಿದ್ರೆ ಹೇಳ್ತಾನೆ, ಚೆನ್ನಾಗಿ ಮಾಡಿದ್ರೆ ಗುಡ್ ಅಂತಾನೆ. ಈ ಕಂಟೆಂಟ್ ಏನಾದ್ರು ತೋರಿಸಿದ್ರು, ಪೋಸ್ಟ್ ಆಗಲಿ ಅಥವಾ ಏನಾದ್ರು ಟೀಸರ್ ಆಗಲಿ, ಅದ್ಯಾವುದು ತೋರಿಸಿಲ್ಲ? ನಾವು ಏನೇ ಮಾಡಬೇಕಾದ್ರೂ ಎಸ್ ಅಂದು ಚೆನ್ನಾಗಿದೆ ಅಂತ ಅವನ ಹತ್ರ ಅನ್ನಿಸ್ಕೊಳ್ಳೋ ಚಪ್ಪಲ್ಲ ಅಷ್ಟೇ ನಮಗೆ, ಅಷ್ಟು ಬಿಟ್ಟರೆ ಬೇರೆ. ಮೇಡಮ್ ಕತೆ ಸಾಕಷ್ಟು ಬಂದಿದೆ ಅಂತ ಹೇಳಿದ್ರೆ, ಪರ್ಟಿಕ್ಯುಲರ್ ಈ ಕತೆನ ನಿಮಗೆ ಇಷ್ಟ ಆಗೋಕ್ಕೆ ಕಾರಣ ಏನು? ನಾನು ಹಳ್ಳಿಯವಳಲ್ವಾ, ಹಳ್ಳೀಲಿ ಏನು ನಡೆಯುತ್ತೆ ಅಂತ ಗೊತ್ತಿರುತ್ತಲ್ವ, ಆ ಥರ ಹತ್ರ ಇರೋದ್ರಿಂದ ಒಪ್ಕೊಂಡು ಇವತ್ತು ದಿನ ನೀನೇನು ಇಷ್ಟಪಡ್ತೀಯಮ್ಮ ಅದೇ ಥರ ರಿಯಲಿಸ್ಟಿಕ್ ಆಗಿದೆ. ಮೇಡಮ್ ಈಗಿನ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ನೋಡಿದಾಗ, ಅಂದರೆ ಸಿನಿಮಾಗಳು ಜನ ಬರ್ತಿಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಿದೆ. ಸೊ ಈ ಪರಿಸ್ಥಿತಿನಲ್ಲಿ ನೀವು ಸಿನಿಮಾ ಮಾಡಿದ್ದೀರಾ, ಸೊ ಆ ಸವಾಲುಗಳನ್ನ ಎದುರಿಸೋಕೆ ರೆಡಿ ಆಗಿದ್ದೀರಾ ಏನು ಅಂತ, ಮತ್ತು ಇದನ್ನ ನೋಡಿದಾಗ ಏನು ಅನಿಸುತ್ತೆ ನಿರ್ಮಾಪಕ ಇದೆಲ್ಲ ನೋಡಿದಾಗ? ಇಲ್ಲ, ಸಿನಿಮಾ ಚೆನ್ನಾಗಿ ಕೊಟ್ಟರೆ ಜನ ನೋಡ್ತಾರೆ, ನೋಡಿಲ್ಲ ಅನ್ನೋ ಸಿನಿಮಾ ಯಾವುದೂ ಇಲ್ಲ. ನಾವು ಹಳೆ ಕಾಲದಲ್ಲಿ ಅಣ್ಣವ್ರ ಸಿನಿಮಾ ನೋಡ್ಕೊ ಬಂದಿದ್ವಿ, ಇವತ್ತು ಅಣ್ಣವ್ರ ಸಿನಿಮಾ ಹಾಕೊಂಡು ನಾವು ನೋಡ್ತೀವಿ. ಬಟ್ ನಿಮಗೆ ಮನೇಲಿ ಏನು ನಡೆಯುತ್ತೆ, ನಮ್ಮ ಮನೇಲಿ ಏನಾಗುತ್ತೆ, ಯಾವ ಕತೆ ಏನು ಎಲ್ಲ ರಿಯಲಿಸ್ಟಿಕ್ ಆಗಿದ್ರೆ ನೋಡೇ ನೋಡ್ತಾರೆ. ಈಗ ನಾವೇನಕ್ಕೆ ಹೋಗ್ತೀವಿ, ಚೆನ್ನಾಗಿದೆ ಅಂತ ಹೋಗ್ತೀವಿ, ಅದೇ ಥರ ನಾವು ಸಿನಿಮಾ ಕೊಡಬೇಕು ಅಲ್ವಾ. ನಿಮ್ಮ ಮೊಮ್ಮಕ್ಕಳನ್ನ ಈ ಪ್ರೊಡಕ್ಷನ್ ಹೌಸ್ ಮೂಲಕ ಲಾಂಚ್ ಮಾಡೋ ಪ್ಲಾನ್ ಏನಾದ್ರು ಇದೆಯಾ? ಅದು ಇನ್ನೊಂದು 20 ವರ್ಷ ಆಗಲಿ ಆಮೇಲೆ ಹೇಳ್ತೀವಿ, ಇವಾಗ ಸದ್ಯಕ್ಕಿಲ್ಲ. 20 ವರ್ಷ ಆಗಿ ಮೊಮ್ಮಗ ಬಂದಾಗ ಹೇಳ್ತೀವಿ. ಮೇಡಮ್ ಸಿನಿಮಾ ಸೆಟ್ಗೆ ನೀವು ಹೋಗ್ತಾ ಇಲ್ಲ, ಸರ್ಪ್ರೈಸ್ ಇತ್ತು, ಬಟ್ ಯಾವ ತರ ನೀವು ಕಲೆಕ್ಟ್ ಮಾಡ್ಕೋತಿದ್ರಿ ಅಲ್ಲಿ? ಎಲ್ಲ ಫೈನಾನ್ಸ್ ಎಲ್ಲ ಮೇಂಟೈನ್ ನಾನು. ಅಲ್ಲ ಸ್ಟೋರಿ ವಿಚಾರ, ಶೂಟಿಂಗ್ ವಿಚಾರ, ಸ್ಟೋರಿ ಸ್ಟಾರ್ಟಿಂಗಲ್ಲಿ ನೋಡಿದ್ಮೇನಮ್ಮ, ಪ್ರೊಡಕ್ಷನ್ ಏನು ಖರ್ಚಾಗುತ್ತೆ ಅಂತ ಎಲ್ಲ ಲೆಕ್ಕ ಎಲ್ಲ ತೊಗೊಳ್ತೀವಿಲ್ಲಮ್ಮ, ಡೈಲಿ ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಿರುತ್ತೆ, ಅದನ್ನು ಮೇಂಟೈನ್ ಮಾಡಿದ್ವಿ ಅಷ್ಟೇ. ಕತೆ ವಿಚಾರಕ್ಕೆ ಅಥವಾ ಆರ್ಟಿಸ್ಟ್ಗಳ ವಿಚಾರವನ್ನು ಹೆಂಗೆ ತಿಳ್ಕೊ? ಎಲ್ಲ ಡೈಲಿ ವಿಷಯ ಬರ್ತಿತ್ತು, ಇವ್ರು ಬೇಡ ಇವ್ರು ಬೇಕು, ಇವರು ಅಷ್ಟೇ, ಸಿಂಪಲ್. ಈಗ ಬೇರೆ ಕತೆಗಳಿಗೆ ಅಂದ್ರೆ ಈಗಷ್ಟೇ ವೇದಿಕೆನ ಹೇಳಿದ್ರೆ ನೆಕ್ಸ್ಟ್ ಸಿನಿಮಾ ಶರಣ್ ಅವ್ರಿಗಿರುತ್ತೆ ಅಂತ, ಎಷ್ಟು ಸಿನಿಮಾ? ಅದು ನಮ್ಮ ಶರಣ್ ಫ್ಯಾನ್ ನಾನು, ಅಂದರೆ ಶರಣ್ ಮೊದಲಿಂದ ಫಸ್ಟ್ ಸಿನಿಮಾ ಶರಣ್ಗೆ ಅಂತಲೇ ಇದ್ದಿದ್ದು. ಬಟ್ ನನಗೆ ನಂಬಿಕೆ ಇರಲಿಲ್ಲ, ಅವರು 100 ಸಿನಿಮಾ ಮೇಲೆ ಮಾಡಿದ್ದಾರೆ, ಅವ್ರಿಗೆ ಮಾಡ್ತೀನಿ ಫಸ್ಟ್ ಒಂದು ಹೊಸಬ್ರಿಗೆ ಮಾಡೋಣ ಅಂತ ಮಾಡಿದ್ದು. ಪೃಥ್ವಿ ಎಂಬಾರು ಒಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ, ನಂಗೆ ಅದ್ರ ಐಡಿಯಾ ಇರಲಿಲ್ಲ. ನಮ್ಮ ಡೈರೆಕ್ಟ್ರು ಸೆಲೆಕ್ಟ್ ಮಾಡಿದ ಮೇಲೆ ಗೊತ್ತು, ಪೃಥ್ವಿ ಎಂಬಾರು ಒಳ್ಳೆ ಆ್ಯಕ್ಟ್ರು, ಎಲ್ಲೋದ್ರೂ ಅವ್ರ ಬಗ್ಗೆ ಒಳ್ಳೇದು ಹೇಳಿದ್ದಾರೆ, ತುಂಬ ಒಳ್ಳೆ ಹುಡುಗ, ಒಳ್ಳೆ ಸೆಟ್ ವಿಸಿಟ್ ಅಂತ ಹೋಗ್ಲೇ ಇಲ್ವಾ ನೀವು? ನಾನು ಹೋಗಿಲ್ಲ. ಮೇಡಮ್ ಟಾಕ್ಸಿಕ್ ಬಗ್ಗೆ ಹೇಳೋದಂದ್ರೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಟಾಕ್ಸಿಕ್ ಸೆಟ್ಟಿಗೂ ಹೋಗಿಲ್ಲ, ಟಾಕ್ಸಿಕ್ಕು ನೋಡಿಲ್ಲ. ನನ್ನ ಮಗ ಎಲ್ಲ ಮಾಡ್ತಾನೆ, ಅವನಿಗೆ ಧೈರ್ಯ, ಗುಡ್ ಅವನು. ಅವನ ಬಗ್ಗೆ ಹೇಳ್ಬೇಕಾ? ಅಲ್ಲಲ್ಲ, ಅವನ ಬಗ್ಗೆ ನಿಮಗೆ ಬಿಡಿಸಿ ಹೇಳ್ಬೇಕಾ? ನನಗಿನ್ನ ಅವನು ಅದರಲ್ಲಿ 100 ಮೈಲೇ ದೂರ ಇದ್ದಾನೆ. ನನ್ನ ಮಗ ಎಲ್ಲ ಮಾಡ್ಕೊಂಡು ಬರ್ತಾನೆ ಅನ್ನೋ ನಂಬಿಕೆ ನನಗಿದೆ. ಅವನ ಬಗ್ಗೆ ಮೊದಲಿಂದ ಇಂಟರ್ವ್ಯೂ ತೆಗೆದು ನೋಡಿ, ನನ್ನ ಮಗನ ಬಗ್ಗೆ ನನಗೆ ಹೋಪ್ಸ್ ಜಾಸ್ತಿ, ಅವ್ನು ಚೆನ್ನಾಗೇ ಮಾಡ್ತಾನೆ. ಮ್ಯಾಮ್, ನಿಮ್ಮ ಮಗ ಅಷ್ಟು ಹೆಸರು ಮಾಡೋದು ಕೂಡ ನಿಮ್ಮಲ್ಲ ಒಂದು ಇನ್ನೋಸೆನ್ಸ್ ಹಾಗೆ ಉಳ್ಕೊಂಡಿದೆ. ಕೆಲವರೆಲ್ಲ ಏನಾದ್ರು ಒಂದು ಹೆಸರು ಬಂದಾಗ, ಜನಪ್ರಿಯ ಸಿಕ್ಕಾಗ ನೆಕ್ಸ್ಟ್ ಲೆವೆಲ್ ಆಡೋದನ್ನ ಗಮನಿಸಿದ್ವಿ, ಬಟ್ ನಿಮ್ಮಲ್ಲಿ ಆ ಒಂದು ಇನ್ನೋಸೆನ್ಸ್ ಹಾಗೆ ಉಳ್ಕೊಂಡಿದೆ. ಆಡ್ಬೇಕಾ? ಹಂಗೆ ಆಗ್ಬೇಕಾ? ಅದು ಖುಷಿ ಆಗುತ್ತೆ. ಅದೇ ಆಗ್ಬಾರ್ದು, ಅದೇ ಒಳ್ಳೆತನ. ನಾವು ಅಣ್ಣವ್ರ ಫ್ಯಾನು, ಎಷ್ಟು ಫ್ಯಾನ್ ಅಲ್ಲ, ಬೇರೆಯವ್ರ ಫ್ಯಾನ್. ಹಂಗಾಗಿ ಅಣ್ಣವ್ರನ್ನ ಫಾಲೋ ಮಾಡೋದೇನು, ಅಣ್ಣವ್ರ ಥರ ಸಿಂಪ್ಲಿಸಿಟಿ ಫಾಲೋ ಮಾಡಿದ್ವಿ. ಮೇಡಮ್ ರಾಮಾಯಣದಲ್ಲೂ ಕೂಡ ರಾವಣ ಪಾತ್ರ ಮಾಡ್ತಾ ಇದ್ದಾರೆ, ಸೊ ಇದ್ರ ಬಗ್ಗೆ ಒಂದು ಪೋಸ್ಟರ್ಸ್ ರಿಲೀಸ್ ಆದಾಗೆಲ್ಲ ನಿಮ್ಗೆ ಹೆಂಗ್ ಅನ್ಸ್ತಿತ್ತು ಅಂತ ಹೇಳಿ? ನೋಡಿದ್ದೀನಿ, ಅವನೇ ಸೆಲೆಕ್ಟ್ ಮಾಡ್ಕೊಳ್ಳೋದು, ಅದೆಲ್ಲ ಮಾಡಬೇಕು, ಎಲ್ಲ ಥರ ರಿಯಲಿಸ್ಟಿಕ್ ಆಗಿ ಇರಬೇಕು. ನೋಡಿದೆ ಫಸ್ಟ್ ಅವ್ನು ದೇವ್ರ ಪಾತ್ರ ಮಾಡ್ತಾನೆ. ಮೇಡಮ್ ವಿಲನ್ ರೋಲ್ ಓಕೆನಾ ರಾವಣ? ನನಗೆ ಅವ್ನು ವಿಲನ್ನಾಗಿ ನೋಡೋಕ್ಕೆ ಇಷ್ಟ. ಅವ್ನು ರಿಯಲ್ ಲೈಫಲ್ಲಿ ಮನೇಲಿ ವಿಲನ್ನೇ ನನಗೆ. ಹಾಸನಕ್ಕೆ ಬರ್ತಿರ್ತಾರಾ? ಅಲ್ಲ, ಸುಮ್ಮನೆ ನಾವಿಬ್ಬರು ವಿಲನ್ ಥರ ಆಡ್ತಿರ್ತೀವಿ ಅಂತ. ಹಾಂ, ಬರ್ತಾನೆ, ಯಾಕೆ ಬರಲ್ಲ? ಯಾವ ವಿಷಯಕ್ಕೆ ಜಾಸ್ತಿ ಕಿತ್ತಾಡಿ? ಕಾಮನ್, ಅಮ್ಮ ಮಕ್ಕಳು ಜಗಳ ಆಡ್ತೀವಿ, ಎಲ್ಲದಕ್ಕೂ ಕಿತ್ತಾಡ್ತೀವಿ, ಬಟ್ ಅಷ್ಟೇ ಪ್ರೀತಿಯಾಗೂ ಇರ್ತೀವಿ. ಮೇಡಮ್, ಇಂಡಸ್ಟ್ರಿಗೆ ನಿರ್ಮಾಪಕಿಯಾಗಿ ಬರ್ತೀರಾ ಅಂತ ಕ್ಲೂ ಕೂಡ ಕೊಟ್ಟಿರಲಿಲ್ಲ. ಅದೇ ರೀತಿ ರಾಜಕೀಯಕ್ಕೆ ಏನಾದರೂ ಕ್ಲೂ ಇಲ್ಲದೆ ಬರ್ತೀರಾ ಹೇಗೆ? ಈಗ ಯಾಕೆ ಬೇಕಾದು? ಈಗ ಇರೋದು ಮಾತಾಡೋಣ, ಮುಂದೆ ಏನಾಗುತ್ತೆ ಅಂತ ಗೊತ್ತಿರಲಿ. ನೀನು ಮದುವೆ ಆಗಿದೆಯಮ್ಮ? ಇಲ್ಲ ಅಲ್ವಾ? ಯಾವ ಥರ ಹುಡುಗ ಸಿಗ್ತಾನೆ ಹೇಳಮ್ಮ? ಹೇಳ್ತೀಯಾ? ಇಲ್ಲ ಅಲ್ವಾ?
ಕ್ಯಾಮ್ರಾ ಆಫ್ ಆದ್ಮೇಲೆ ಹೇಳ್ತೀನಿ. ಅಲ್ಲ ಮತ್ತೆ ಹಂಗೆ ನಾನು ಹೇಳ್ತೀನಿ ಮತ್ತೆ ಅಲ್ವೇನ್ರಿ ಮುಂದಿಂದ ಯಾರು ಹೇಳ್ತಾರೆ ಇವತ್ತಿನ ಭವಿಷ್ಯ ಹೇಳ್ತಾರೆ. ಹೆಸರು ಇದೆ ಈಗ ಒಳ್ಳೆ ಬ್ಯಾನರ್ ಇಂದ ನನಗೆ ಅವ್ರ ಹೆಸರು ಬೇಡ, ನಾನೇನಾದ್ರು ಹೆಸರು ಮಾಡಿ ತಾವು ಹೆಸರು ಮಾಡ್ತಾ ಇದ್ದೀರಾ ಈಗ ಆಲ್ರೆಡಿ ಅಷ್ಟೇ. ಇನ್ನು ಈಗ ಬಂದಿದ್ದೀನಿ. ಹೀಗೆ ಥಿಯೇಟರ್ಗಳ ಕಡೆ ಸ್ವಲ್ಪ ಗಮನ ಕೊಡಿ. ಮಾಡೋಣ ನಮ್ಮ ಕೈಲಿ ದೇವ್ರು ದುಡ್ಡು ಕೊಟ್ರೆ ನಾವು ಅದೇ ನನ್ನ ಮಗ ಮಾಡಿಲ್ವೇಂದ್ರೆ ಎಷ್ಟೊಂದು ಕೆಲಸ ಹಂಗೆ ನಾವು ಮಾಡೋಣ. ದೇವ್ರ ಜನ ಇಷ್ಟಪಡ್ಲಿ ಸಿನಿಮಾನ. ಖಂಡಿತ ಆಗುತ್ತೆ ಮೇಡಮ್. ಜನ ಸಿನಿಮಾ ನೋಡಿದ್ರೆ ಜನ ನಮ್ಗೆ ಹರಿಸಿದ್ರೆ ನಾವು ಮತ್ತೆ ವಾಪಸ್ ಜನಕ್ಕೆ ಕೊಡ್ತೀವಿ. ನಾವು ಮನೆಗೆ ತೊಗೊಂಡಾಗ ನನ್ನ ಮಕ್ಳು ಇಬ್ಬರು ಸೆಟ್ಲ್ ಆಗೋರೆ, ನಮ್ಗೇನು ದುಡ್ಡು. ಬೇರೆಯವ್ರನ್ನ ಒಂದು ಸ್ವಲ್ಪ ಒಳ್ಳೆತನವಾಗಿ ಕೆಲಸ ಮಾಡೋಣ. 100% ಕಾನ್ಫಿಡೆನ್ಸ್ ಇದೆ ಮೇಡಮ್, ಖಂಡಿತ ಮಾಡೇ ಮಾಡ್ತಾರೆ. ಒಳ್ಳೆದಾಗಿ. ಒಳ್ಳೆದು ಅಷ್ಟು ಹೇಳಿದ್ರೆ ಯಶ್ ಅವ್ರು ನೋಡೋದು ಬೇಡ, ನೀವೆಲ್ಲ ನೋಡಿ. ನೀವೆಲ್ಲ ನೋಡಿ ಗುಡ್ ಅಂದ್ರೆ ಯಶ್ ಚೆನ್ನಾಗಿ ಮಾಡೋರೇನಪ್ಪ ಅಮ್ಮ ಹೋಗ್ರಪ್ಪ ನೋಡಿ ಅಂತಾರೆ. ಯಾವಾಗ ರಿಲೀಸ್ ಪ್ಲಾನ್ ಇಟ್ಕೊಂಡಿದ್ದೀರಾ? ಅದು ಹೇಳ್ತೀವಿ, ಸದ್ಯದಲ್ಲಿ ಹೇಳ್ತೀವಿ. ಇನ್ನೂ ಸ್ವಲ್ಪ ಪ್ಲಾನ್ ನಡೀತಾ ಇದೆ. ದೊಡ್ಡವ್ರ ಸಿನಿಮಾ ಎಲ್ಲ ಬರುತ್ತಲ್ಲಮ್ಮ, ಅವರೆಲ್ಲ ಬಂದು ಹೋಗ್ಲಿ, ಆಮೇಲೆ ನಾವು ಚಿಕ್ಕ ಸಿನಿಮಾದವ್ರು ಬರೋಣ. ಅವ್ರದ್ದೆಲ್ಲ ಒಳ್ಳೊಳ್ಳೆ ಸಿನಿಮಾ ಬರಲಿ. ಟಾಕ್ಸಿಕ್ ಆಪೋಸಿಟ್ ಏನಾದ್ರು ಬರ್ತೀರಾ ಮೇಡಮ್? ಹೇಳಕ್ಕಾಗಲ್ಲ, ಬರ್ಬೋದಮ್ಮ, ಯಾಕೆ ಬರೋಕ್ಕಾಗಲ್ಲ? ಯಾರು ಏನ್ ಬೇಕಾದ್ರೂ ಆಗ್ಬೋದಲ್ವಾ? ಅದು ನಮ್ಗಿರ್ಬೇಕು ದಿಲ್ಲು. ಒಂದಿನ ಬರೋಣ ಎಷ್ಟು ಎದುರುಗಡೆನು. ಮತ್ತೆ ಅಷ್ಟಿರ್ಲೇ ಯಾಕೆ ಬರ್ಬೇಕು ಈ ಜಾಗಕ್ಕಲ್ವಾ? ಬರೋಣ ಬಿಡಿ, ಅಮ್ಮ ಮಗ ಒಂದಿನ ಫೈಟ್ ಮಾಡೋಣ. ಓಕೆ ಒಳ್ಳೇದಾಗ್ಲಿ ನಿಮ್ಗೆಲ್ಲ, ಹಿಂಗೆ ಸಪೋರ್ಟ್ ಮಾಡಿ, ವಿಷಯನ ಚೆನ್ನಾಗಿ ಬರೆದು ಜನಕ್ಕೆ ರೀಚ್ ಮಾಡಿ, ಸಿನಿಮಾ ನೋಡಂಗ್ ಮಾಡಿ. ಅಷ್ಟೇ ನಾನು ಕೇಳೋದು ನಿಮ್ಮೆಲ್ಲರಿಗೂ. ನೀವೆಲ್ಲ ಚೆನ್ನಾಗಿ ಸಪೋರ್ಟ್ ಕೊಟ್ರೆ ನಾವು ಏನೋ ಒಳ್ಳೇದು ಕೊಡ್ಬೋದು. ಇವತ್ತು ಎಷ್ಟು ಮಾಡಿದಾರೆ ನೋಡಿದಿರಲ್ಲ, ಎಷ್ಟು ಒಳ್ಳೊಳ್ಳೆ ಕೆಲಸ ಮಾಡಿ. ಹಂಗೆ ನಾವು ಮಾಡ್ತೀವಿ.